ಸೊ ನನ್ನ ಹೆಸರು ಭೂಮಿಕಾ. ನಾವಿಲ್ಲಿ ಧಾರವಾಡ ಸೃಷ್ಟಿ ಕೋಚಿಂಗ್ ಅಂತ ಬಂದಿದ್ವಿ. ನಮ್ಮ ಡಿಸ್ಟಿಕ್ ಹಾವೇರಿ ಡಿಸ್ಟಿಕ್. ಸೊ ನಮ್ಮನ್ನ ಒಂದಿನ KCD ಮ್ಯೂಸಿಯಂ, ಝೂಯಾಲಜಿ ಬಿಗ್ಗೆಸ್ಟ್ ಮ್ಯೂಸಿಯಂ ಇನ್ ಕರ್ನಾಟಕ ಅಂತ ಹೇಳ್ಬಿಟ್ಟು KCD ಮ್ಯೂಸಿಯಂನ ತೋರ್ಸೋಕ್ಕಂತ ಕರ್ಕೊಂಡ್ಬಂದರು. ಸೊ ನಮಗಿಲ್ಲಿ ಲೆಕ್ಚರ್ ಕೊಟ್ಟಿದ್ದು ನವೀನ್ ಪ್ಯಾಟಿಮನಿ ಸರ್ ಅಂತಂದು. ನಮ್ಮ ಕರ್ನಾಟಕದಲ್ಲಿರೋದು ಓನ್ಲಿ 2 ಟ್ಯಾಕ್ಸೋಡರ್ಮಿಸ್ಟ್, ಅದರಲ್ಲಿ ಒಬ್ಬರು ನವೀನ್ ಪ್ಯಾಟಿಮನಿ ಸರ್. ಅವರಿಂದ ನಾವು ಲೆಕ್ಚರ್ ತೊಗೊಂಡ್ವಿ. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಇಲ್ಲಿ ಏವ್ಸ್ ಎಲ್ಲ ಥರದ ಡೈವರ್ಸಿಟೀಸ್ ಆಫ್ ಲಿವಿಂಗ್ ಅನಿಮಲ್ಸ್ ಎಲ್ಲ ನಾವು ನೋಡ್ಬೋದು. ಇಲ್ಲಿ ಏವ್ಸ್ ಆಗಿರ್ಬೋದು, ಕೋರಲ್ಸ್, ಎವ್ರಿಥಿಂಗ್ ಅಂದರೆ ಓಸಿಯನ್ಸ್ ಕೆಳಗಿರ್ತಕ್ಕಂಥ ಅನಿಮಲ್ಸ್ ಎಲ್ಲರನ್ನೂ ತೋರಿಸಿದ್ರು. ಅಷ್ಟೇ ಅಲ್ಲದೆ ಮತ್ತು ಫಿಯೋಟಸ್ ಒಳಗಿರ್ತಕ್ಕಂಥ ಹ್ಯೂಮನ್ ಬೇಬೀಸ್ ಹೆಂಗಿರ್ತಾವೆ ಅಂತಂದು ಹೇಳ್ಬಿಟ್ಟು ತೋರಿಸಿದ್ರು. 6 ಮಂತ್ ಬೇಬೀಸ್, 8 ಮಂತ್ ಬೇಬೀಸ್ ಮತ್ತು ಎಲ್ಲ ಇದು ಯಾವುದೂ ಕೂಡ ರಿಯಲ್ ಆಗಿರ್ತಕ್ಕಂಥ ಸಾಯಿಸಿದ್ದರಲ್ಲ, ಎಲ್ಲ ಸತ್ತ ಮೇಲೆ ತೊಗೊಂಬಂದು ಪ್ರಿಸರ್ವ್ ಮಾಡಿರೋದಾಗಿರ್ಬೋದು. ಮತ್ತು ಇಲ್ಲಿ ನವೀನ್ ಪ್ಯಾಟಿಮನಿ ಸರ್ ನಮ್ಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಕೂಡ ಹೇಳ್ತಾರೆ. ಸ್ಕೆಲಿಟನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಇಲ್ಲಿ ಪಿಕಾಕ್ಸ್ ನಾವು ಹೆಂಗೆ ಮೇಲ್ ಮತ್ತು ಫಿಮೇಲ್ ಅಂತ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತಂದು ಹೇಳ್ಕೊಟ್ರು. ಸರ್ ನವೀನ್ ಪ್ಯಾಟಿಮನಿ ಸರ್ ನಿಮ್ಮಿಂದ ಭಾಳ ಹೆಲ್ಪ್ ಆಯಿತು. ಸೊ BSc ಸ್ಟೂಡೆಂಟ್ಸ್ ಯಾರ್ಯಾರು ಕಂಪ್ಲೀಟ್ ಮಾಡ್ಕೋಬೇಕಂತಿದ್ರೆ ಇದು ಭಾಳ ಬೆಸ್ಟ್ ಪ್ಲೇಸ್ ಅಂತ ಅನಿಸುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ರೋಹಿತ್ ಶಾಸ್ತ್ರಿ ಅಂತ. ನಾನು ಸೃಷ್ಟಿ ಅಕಾಡೆಮಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಡಿಜಿಟಲ್ ಮಾರ್ಕೆಟಾಗಿ ಕೆಲಸ ಮಾಡ್ತೀನಿ. ಇವತ್ತು ಮಕ್ಕಳನ್ನು ಜಿಯೋಲಜಿ ಮ್ಯೂಸಿಯಂ ಕರ್ಕೊಂಡ್ಬಂದಿದ್ದೇವೆ KCDಗೆ. ಇಲ್ಲಿ ಸರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ನಮ್ಮ ಸ್ಟೂಡೆಂಟ್ಸು ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರು. ಆಮೇಲೆ ಇಲ್ಲಿ ತುಂಬ ತರಹದ ಪಕ್ಷಿಗಳು, ಪ್ರಾಣಿಗಳು ಅದನ್ನು ಅರೇಂಜ್ ಮಾಡಿ ಚೆನ್ನಾಗಿ ಇಟ್ಟಿದ್ದಾರೆ. ಅದರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೆ ಸೈನ್ಸ್ ಎಕ್ಸಾಮಿಗೆ, ಆಮೇಲೆ ಅವ್ರ ನೆಕ್ಸ್ಟ್ ಫ್ಯೂಚರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ನವೀನ್ ಪ್ಯಾಟಿಮನಿ ಸರ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡಿದರು. ನಮ್ಮ ಮಕ್ಕಳಿಗೆ ತುಂಬ ಕಾಮಾಗಿ ಹೇಳಿಕೊಟ್ರು. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರು. ಇದಕ್ಕಾಗಿ KCD ಕಾಲೇಜಿಗೆ, ನಮ್ಮ ನವೀನ್ ಪ್ಯಾಟಿಮನಿ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ಕೀರ್ತಿ. ನಾನು ಯಾದಗಿರಿ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ಧಾರವಾಡಲ್ಲಿ 10th ಸ್ಟ್ಯಾಂಡರ್ಡ್ ಕಲೀಲಿಕ್ಕೆ ಬಂದಿದ್ದೀನಿ. ಕೋಚಿಂಗ್ ತೊಗೊಳಕ್ಕೆ ಬಂದಿದ್ದೀನಿ ಸೃಷ್ಟಿ ಅಕಾಡೆಮಿಯಲ್ಲಿ. ನಾವು ಸೃಷ್ಟಿ ಅಕಾಡೆಮಿ ಕಡೆಯಿಂದ ಇಲ್ಲಿ KCD ಇದೆ, ಝೂಯಾಲಜಿ ಮ್ಯೂಸಿಯಂ ಇದೆ, ಇಲ್ಲಿ ನಾವು ವಿಸಿಟ್ ಮಾಡಿದ್ದೀವಿ ಎಲ್ಲರೂ. ಆಮೇಲೆ ಇಲ್ಲಿ ನವೀನ್ ಪ್ಯಾಟಿಮನಿ ಸರ್ ಅಂತ ಇದ್ದಾರೆ. ಇಲ್ಲಿ ಯಾವ ಥರ ಎನಿಮಲ್ಸ್ ಎಲ್ಲ ನಾವು ಪ್ರಿಸರ್ವ್ ಮಾಡಿಟ್ಟಿದ್ದೀವಿ, ಮತ್ತು ಮುಂದಿನ ಪೀಳಿಗೆಗೆ ಯಾವ ಥರ ಎಲ್ಲ ಯೂಸ್ ಆಗುತ್ತೆ, ಮತ್ತು ಇವು ಎಲ್ಲ ಎಷ್ಟು ಜೀವಿತಾವಧಿ ಏನು ಎಲ್ಲದರ ಒಂದು ಬಗ್ಗೆ ಏನಂದರೆ ಸರ್ ಎಲ್ಲ ಹೇಳಿದ್ದಾರೆ. ಇದ್ರ ಬಗ್ಗೆ ಯಾವ ಥರ ನಾವು ಮುಂದೆ ಇದನ್ನು ನಾವು ಮುಂದಿನ ಪೀಳಿಗೆಗೆ ನಾವು ಪ್ರಿಸರ್ವ್ ಮಾಡಿಡಬೇಕು. ನಾವು ಇದೇ ಥರ ನಮ್ಮ ಒಂದು ಪ್ರಾಣಿ ಪಕ್ಷಿಗಳನ್ನು ಕೊಲ್ಲದೆ ಮತ್ತು ಯಾವುದೇ ಥರದ ತೊಂದರೆ ಮಾಡಲಾರ್ದೆ ನಾವೇನು ಮಾಡಬೇಕು, ಅವುಗಳನ್ನು ಉಳಿಸ್ಬೇಕು. ಮತ್ತು ಮುಂದೆ ನಾವು ಅದನ್ನು ನಮ್ಮ ಪೀಳಿಗೆ ಜನರಿಗೆ, ನಮ್ಮ ಮಕ್ಕಳಿಗೆ ತೋರಿಸ್ಲಿಕ್ಕೆ ಬರುತ್ತೆ ಅಂತ ಹೇಳಿದರು. ಆಮೇಲೆ ಇದೆಲ್ಲ ಪಕ್ಷಿಗಳ ಸಂತತಿ ಇದೆ ಮತ್ತು ಪ್ರಾಣಿಗಳ ಸಂತತಿ ಎಲ್ಲ ಕೂಡ ಇದೆ. ಎಲ್ಲ ಥರದ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಇದೆ. ತುಂಬಾ ಇಷ್ಟ ಆಯಿತು ಈ KCD. ಮತ್ತು ಇದು ಕರ್ನಾಟಕದಲ್ಲೇ ಒಂದು ದೊಡ್ಡ ಪ್ರಿಸರ್ವರ್ ಪ್ಲೇಸ್ ಅಂತ ಹೇಳ್ಬೋದು ಝೂಯಾಲಜಿಯಲ್ಲಿ. ಆಮೇಲೆ ಇಲ್ಲಿ ಎಲ್ಲ ಏನಂತಂದರೆ ಸಮುದ್ರದಲ್ಲಿ ಸಿಗ್ತಕ್ಕಂಥ ಪ್ರಾಣಿಗಳು ಅವು ಎಲ್ಲ ಕೂಡ ಇತ್ತು. ಸೊ ಇಷ್ಟ ಆಯಿತು. ಎಲ್ಲರೂ ನಿಮಗೂ ಏನಂತಂದರೆ ನಾಲೆಜ್ ಬರೋಕ್ಕೋಸ್ಕರ ನೀವು ಏನು ಮಾಡಿರಿ, ಇದೇ ಒಂದು ಝೂಯಾಲಜಿ ಮ್ಯೂಸಿಯಂಗೆ ನೀವು ಕೂಡ ವಿಸಿಟ್ ಮಾಡಿ. ಆಮೇಲೆ ಇಲ್ಲಿರ್ತಕ್ಕಂಥ ಹಲವಾರು ನಿಗೂಢ ಒಂದು ನಾಲೆಜನ್ನು ನೀವು ಕೂಡ ಬಂದು ಎಲ್ಲ ಕಡೆಯಿಂದ ನೀವು ವಿಸಿಟ್ ಮಾಡ್ಕೊಂಡು ತಿಳ್ಕೊಬೇಕಂತ ನಾನು ಇಷ್ಟಪಡ್ತೀನಿ. ನನಗೆ ಇಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು. ನನಗೆ ಇಲ್ಲೆಲ್ಲ ನೋಡಿ ತಿಳ್ಕೊಂಡಿದ್ದು ಕೂಡ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನವೀನ್ ಪ್ಯಾಟಿಮನಿ ಸರ್. ನನಗೂ ಕೂಡ ಇಷ್ಟ. My name is Ritika. I am from Bidar, from Basakalan Taluk. I am from Adarsh School. We visited this museum by the help of our institution called as Sೃಷ್ಟಿ Academy. Here we came with our friends and our teachers. Here Mr. Naveen Patimani sir, they had explained about every animals very deeply. We don't know anything about the animals, but they explained us very well. And we had seen many varieties of the animals and birds and many other things. I wanted to say thanks to our institution and Naveen Patimani sir. ನಾನು ಬಳ್ಳಾರಿ ಡಿಸ್ಟ್ರಿಕ್ಕು ಸಂಡೂರು ತಾಲೂಕಿಂದ ಚಿಕ್ಕಗ್ರಾಮ ತಾಳೂರಮ್ಮ ಗ್ರಾಮದಿಂದ ಬಂದೀನಿ. ನಾನು ಸೃಷ್ಟಿ ಅಕಾಡೆಮಿಗೆ ಇಲ್ಲಿ ಓದೋದಕ್ಕೆ ಸಮ್ಮರ್ ವೆಕೇಷನ್ ಅಂತ ಬಂದೀನಿ. ಇಲ್ಲಿ ಬಂದು ಸರ್ ಇವತ್ತು ನಮಗೆ ಇದು ಜಿಯೋಲಾಬಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ನಮಗೆ ಭಾಳ ಕ್ಯೂರಿಯಾಸಿಟಿ ಇತ್ತು. ಅಲ್ಲಿ ಬಂದು ಹೇಗಿರುತ್ತೋ ಹೇಗಿಲ್ಲ ಅಂತ ಅಂದ್ಕೊಂಡೆ. ಇಲ್ಲಿ ಬಂದು ನವೀನ್ ಪಾಟೀಲ್ ಸರ್ ಅಂತ ಸಿಕ್ಕರು. ಅವರು ಕೂಡ ನಮಗೆಲ್ಲ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನಮಗೆ ಒಂದೊಂದು ಈ ರೀತಿ ಅನಿಮಲ್ಸ್ ಇರ್ತವೆ ಅಂತ ನಮ್ಗೆ ಗೊತ್ತೇ ಇದ್ದಿಲ್ಲ. ಇಲ್ಲಿ ಬಂದು ತಿಳ್ಕೊಂಡ್ವಿ. ಎಲ್ಲ ನೋಡಿ ಖುಷಿ ಆಯಿತು. ಮತ್ತು
ಸ್ಕೆಲಿಟನ್ಸು ಮತ್ತು ಬೇಬೀಸ್ ಎಲ್ಲ ನೋಡಿ ಈ ರೀತಿ ನಮಗೆಲ್ಲ ಪ್ರಾಕ್ಟಿಕಲಾಗಿ ತೋರಿಸಿದ್ರೆ ಇಲ್ಲಿ ಬಂದು ಪ್ರಾಕ್ಟಿಕಲ್ ನೋಡಿದ್ವಿ. ಈ ರೀತಿ ಎಲ್ಲ ಅನಿಮಲ್ಸ್ ಬರ್ಡ್ಸ್ ಈ ರೀತಿ ಅಂತ ಗೊತ್ತಾಯಿತು. ಇಷ್ಟೆಲ್ಲ ಹೇಳ್ಕೊಟ್ಟಂಥ ನವೀನ್ ಪಾಟೀಲ್ ಸರ್ಗೂ ಮತ್ತು ಈ ಇನ್ಸ್ಟಿಟ್ಯೂಷನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. Hello, I am Bushra. I am studying in Dharwad at Srushti Academy. I visited the KCD Zoologist Museum. It is very best place to visit. You should all the students must visit this place because this has a very good knowledge about the zoologist. We can see the types of animals, the birds, the animals and the insects and also the human. And it is a very good preserved place for the animals. And our upcoming generation will know about the different kinds of animals which we have not seen. Today I have seen the different kind of animals which I have ever not enjoyed or seen. And the sir, Naveen sir will explain the best explanation about these animals. Thank you sir for your best explanation, and it's a good place to visit. So I request all of you to visit this place, and this was the best experience. Thank you. ನನ್ನ ಹೆಸರು ವರ್ಷ ಹಿರೇಮಠ ಅಂತ. ನಾನು 10th ಸ್ಟ್ಯಾಂಡರ್ಡ್ ಒಳಗೆ ಕಲಾತೀನಿ. ಇಲ್ಲಿ ನಾನು ಸೃಷ್ಟಿ ಅಕಾಡೆಮಿ ಒಳಗೆ ಕೋಚಿಂಗ್ ತೊಗೊಳಕಂತ ಬಂದೀನಿ. ನಾವು ಇಲ್ಲಿ KCD ಒಳಗೆ ಜುವಾಲಜಿ ಮ್ಯೂಸಿಯಮ್ಗೆ ಬಂದೀವಿ. ಇಲ್ಲಿ ಫಸ್ಟಿಗೆ ಬರ್ಬೋಡ್ಕ ನಮ್ಗೆ ನವೀನ್ ಪಾಟಿಮನಿ ಸರ್ ಅಂತ ಇಲ್ಲಿ ಅವ್ರು ಟ್ಯಾಕ್ಸಿ ಅದಾರ. ಅವ್ರು ನಮ್ಗೆ ಇಲ್ಲಿ ಎಲ್ಲ ಹೇಳ್ಕೊಟ್ರ. ಮತ್ತು ಇಲ್ಲಿ ನಮ್ಗೆ ಏನೇನು ಹೇಳಿರಂದ್ರೆ ಇಲ್ಲಿ ಎನಿಮಲ್ಸ್ನ ಹೆಂಗೆ ಪ್ರಿಸರ್ವ್ ಮಾಡಬೇಕು ಅಂತ. ಅವ್ರು ಟ್ಯಾಕ್ಸಿ ಅದಾರ. ಒಂದು ಎನಿಮಲ್ಸ್ ಈಗ ಸಹಜವಾಗಿ ಸತ್ತಂದ್ರೆ ಅದ್ರ ಸ್ಕಿನ್ನ ತೆಗೆದ ಅದ್ರೊಳಗೆ ಕಾಟನ್ ಹುಲ್ಲ ಈ ಥರ ಎಲ್ಲ ಹಾಕಿ ಮತ್ತದನ್ನ ಸ್ಕಿನ್ನ ವಾಪಸ್ ಅಂಟಿಸ್ತಾರ. ಹಂಗೆ ನಮ್ಮ ಕರ್ನಾಟಕದೊಳಗೆ ಇಬ್ಬರು ಟ್ಯಾಕ್ಸಿಡರ್ಮಿಸ್ಟ್ ಅದಾರ. ಅದ್ರೊಳಗೆ ಒಬ್ರು ಸರ್ ರಿಟೈರ್ಡ್ ಆಗ್ಯಾರ, ಇನ್ನೊಬ್ರು ಸರ್ ಅಂದ್ರೆ ನವೀನ್ ಪಾಟಿಮನಿ ಸರ್ ಅದಾರ. ಈಗ ಮತ್ತೆ ಇಲ್ಲಿ ನೋಡ್ಬೋದು ನಾವು ಆವ್ಸ್ ಬಗ್ಗೆ. ಇಲ್ಲಿ ಪೌಲ್ಸ್ ಅದಾವೆ, ಇಲ್ಲಿ ಜಂಗಲ್ ಪೌಲ್ಸ್ ಮತ್ತು ಇವನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಾರ. ಮತ್ತು ನಮ್ಗೀಗ ಹೆಂಗೆ ಹೆಲ್ಪ್ ಮಾಡ್ತದಂದ್ರೆ ಈಗ ಒಂದು ಯಾವುದೋ ಈಗ ಪೌಲ್ಸ್ ಅದಾವೆ, ಅಕಸ್ಮಾತ್ ಈಗ ಅದು ಏನೋ ಆಗಿ ಇದು ಸಂತತಿನ ಅಳಿತಂದ್ರೆ ಅಕಸ್ಮಾತ್ ನಮ್ಮ ಇದ್ರೊಳಗೆ ಭೂಮಿ ಒಳಗೆ ಅದ್ರದ್ದು ಸಂತತಿ ಅಳಿತಂದ್ರೆ ಈ ಥರ ಮಾಡಿದ್ರೆ ನಾವು 300 ಅದನ್ನ ಟ್ಯಾಕ್ಸಿಡರ್ಮಿಸ್ಟ್ ಇದನ್ನ ಸರ್ ಅದು ಪ್ರಿಸರ್ವ್ ಮಾಡ್ತಾರಲ್ಲ ಅದು 300 ವರ್ಷ ಏನೂ ಆಗಂಗಿಲ್ಲ. ಸೊ ಅದರಿಂದ ನಾವು ಈಗ ಒಂದು ಸಂತತಿ ಪೂರ ಭೂಮಿ ಮೇಲೆ ಅಳಿತಂದ್ರೆ ಅದು ಅಳಿತಂದ್ರೆ ನಾವು ನೋಡೋಕೆ ಸಿಗಂಗಿಲ್ಲ. ಸೊ ಈ ಥರ ಮಾಡಿಟ್ರೆ ಅದನ್ನು ನಾವು ಅಷ್ಟೆಲ್ಲ ನಮ್ಮ ಮುಂದಿನ ಪೀಳಿಗೆಯನ್ನು ನೋಡ್ಬೋದು. ಮತ್ತು ಇದನ್ನು ಇಲ್ಲಿ ಭಾಳ ನಮ್ಗೆ ಹೆಲ್ಪ್ ಆಗೈತಿ. ಮತ್ತು ಇಲ್ಲಿ 2513 ಥರ ಸ್ಪೈಸಸ್ ನಾವು ಒಂದೇ ಕಡೆ ಇಲ್ಲಿ ನಮ್ಗೆ ಸಿಗೋದಂದ್ರೆ ನಮ್ಮ ಕರ್ನಾಟಕದೊಳಗೆ ಅಷ್ಟೇ. ಮತ್ತು ಇದು ಕರ್ನಾಟಕದೊಳಗೆ ದೊಡ್ಡ ಜುವಾಲಜಿ ಐತಿ. ನಾವಿಲ್ಲಿ ಎಲ್ಲನೂ ನೋಡ್ಬೋದು, ಫಿಶಸ್ ನೋಡ್ಬೋದು, ಮತ್ತು ಹೊಳ್ಳಿ ಬರ್ಡ್ಸ್ ನೋಡ್ಬೋದು, ಎನಿಮಲ್ಸ್, ಮತ್ತು ಹೊಳ್ಳಿ ಸಮುದ್ರದೊಳಗೆ ಇರ್ತಕ್ಕಂಥ ಪ್ರಾಣಿಗಳು ಪ್ರತಿಯೊಂದನ್ನು ನೋಡ್ಬೋದು. ಇದು ಇಲ್ಲ ಅನ್ನಂಗಿಲ್ಲ. 2513 ಸ್ಪೈಸಸ್ನ ನಾವು ನೋಡ್ಬೋದು ಇಲ್ಲಿ. ಮತ್ತು ಇಲ್ಲಿ ಎಲ್ಲ ಚಲೋ ಐತಿ. ಮತ್ತು ಇದನ್ನು ಕೆಮಿಕಲ್ಸ್ ಒಳಗೆ ಪ್ರಿಸರ್ವ್ ಮಾಡಿರ್ತಾರ. ಇಲ್ಲೆಲ್ಲ ನೋಡ್ಬೋದು ನಾವು. ಮತ್ತು ಹೊಳ್ಳಿ ಅಲ್ಲಿ ಹಬ್ಬ ಮತ್ತು ಅಲ್ಲಿ ಜಿಂಕಿ ಎಲ್ಲ ಕಾಡು ಮತ್ತು ಇಲ್ಲಿ ಮೀನುಗಳು ಇಲ್ಲೆಲ್ಲ ಮತ್ತು ಚಲೋ ಐತಿ. ಮತ್ತು ನಂಗಂತೂ ಭಾಳ ಇಷ್ಟ ಆಯ್ತು. ಮತ್ತು ಇದು ಕರ್ನಾಟಕದೊಳಗೆ ಅತ್ಯಂತ ದೊಡ್ಡ ಜುವಾಲಜಿ ಐತಿ. ಮತ್ತು ನೀವು ಬರ್ರಿ ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಇದರಿಂದ ನಿಮ್ಗೆ ಭಾಳ ಹೆಲ್ಪ್ ಆಕೈತಿ. ಮತ್ತು ಮುಂದಿನ ಜನ್ರೇಷನ್ ಹೋಗಿ ಯಾವುದೇ ಸಂತತಿ ಆಳಿದ್ರು ಇಲ್ಲಿ ನೋಡೋಕೆ ನಮ್ಗೆ ಸಿಗ್ತಾವೆ. ಇದರಿಂದ ನಮ್ಗೆ ಭಾಳ ಹೆಲ್ಪ್ ಆಕೈತಿ. ಥ್ಯಾಂಕ್ ಯು. ನನ್ನ ಹೆಸರು ತೇಜಸ್ವಿನಿ ಎಸ್. ನಾನು ವಿಜಯನಗರ ಡಿಸ್ಟಿಕ್ ಅರಪನಹಳ್ಳಿ ತಾಲೂಕು ಕಡಬಗೆರೆಯಿಂದ ಬಂದಿದ್ದೀನಿ. ನಾನು ಬಂದಿದ್ದು ಸೃಷ್ಟಿ ಅಕಾಡೆಮಿಯಿಂದ. ಇಲ್ಲಿ ತೇಜ ಸರ್ ಹೇಳಿದ್ರು ಇವತ್ತು ಮ್ಯೂಸಿಯಂ ಕರ್ಕೊಂಡು ಹೋಗ್ತೀನಿ ಅಂತಂದು ಕರ್ಕೊಂಡ್ಬಂದಿದ್ದಾರೆ. ಬಟ್ ಇಲ್ಲಿ ಇಷ್ಟೊಂದೆಲ್ಲ ನಾನು ಯಾವತ್ತೂ ನೋಡಿದ್ದಿಲ್ಲ. ಬಟ್ ಈ ಮ್ಯೂಸಿಯಮಲ್ಲಿ ತುಂಬ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಥರ ನೋಡಿದ್ದಿಲ್ಲ. ಅನಿಮಲ್ಸ್ ಆಗಿರ್ಬೋದು, ಬೇಬೀಸ್ ಆಗಿರ್ಬೋದು, ಮತ್ತು ಬೋನ್ಸ್, ಆಲ್ಮೋಸ್ಟ್ ಎಲ್ಲ ಅನಿಮಲ್ಸ್ನೂ ಇಲ್ಲಿ ಇರ್ತಾರೆ. ಬಟ್ ತುಂಬ ಚೆನ್ನಾಗಿ ನವೀನ್ ಪಾಟಿಮನಿ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ನಮ್ಮ ಸರ್ ಕೂಡ ಎಲ್ಲರೂ ಕರ್ಕೊಂಡ್ಬಂದಿದ್ದಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲರೂ ನೀಟಾಗಿ ಕುತ್ಕೊಂಡು ಸೈಲೆಂಟಾಗಿ ಕುತ್ಕೊಂಡು ಕೇಳಿದ್ದಾರೆ. ಥ್ಯಾಂಕ್ಸ್. ನನ್ನ ಹೆಸರು ಶ್ರೀದೇವಿ ಕೋರಿ ಅಂತ. ನಾನು ಗದಗ ಡಿಸ್ಟಿಕ್ ಜಕ್ಲಿ ಊರಿಂದ ಬಂದೀನಿ. ನಾನು ಸೃಷ್ಟಿ ಅಕಾಡೆಮಿಯಿಂದ ಬಂದೀನಿ. ನಮ್ಮ ಸ್ಕೂಲು ಆದರ್ಶ ವಿದ್ಯಾಲಯ ಇಟಿಗಿ ಅಂತೇಳಿ. ನಮ್ಗೆ ತೇಜಸ್ ಸರ್ ಅಂತ ನಮ್ಮ ಸರ್ ಬಂದು ಹೇಳಿದರು ಜಿಯೋಲಜಿಗೆ ಕರ್ಕೊಂಡು ಹೋಗ್ತೀವಿ, ಕರ್ನಾಟಕ ಮಹಾವಿಶ್ವವಿದ್ಯಾಲಯದೊಳಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಇಲ್ಲಿ ಬಂದು ಇದು ಹೆಂಗಿರ್ತೈತೋ ಹೆಂಗಿಲ್ಲ ಅಂತ ಭಾಳ ಕ್ಯೂರಿಯಾಸಿಟಿ ಇತ್ತು ನನಗಂತೂ. ಎಲ್ಲರಿಗೂ ನಿಂತು ಗೊತ್ತಿಲ್ಲ, ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು. ಇಲ್ಲಿ ಬಂದು ಇಲ್ಲೊಬ್ರು ಸರ್ ಬಂದರು, ನವೀನ್ ಪಾಟಿಮನಿ ಸರ್ ಅಂತ ಹೇಳಿ. ಅವರು ಎಲ್ಲ ಆರ್ಗ್ಯಾನಿಸಮ್ ಬಗ್ಗೆ ನಮಗೆ ಭಾಳ ಎಕ್ಸ್ಪ್ಲೇನ್ ಮಾಡಿದರು. ಎಷ್ಟೋ ಆರ್ಗ್ಯಾನಿಸಮ್ ಬಗ್ಗೆ ನಮ್ಗೆ ಏನೂ ಗೊತ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲೀಚ್ ಅಂತ ಹೇಳಿದ್ರು, ಅದು 32 ಬ್ರೈನ್ ಹೊಂದಿರ್ತೈತಿ ಮತ್ತು 10 ಹಾರ್ಟ್ ಹೊಂದಿರ್ತೈತೆ ಅಂತ ಹೇಳಿದ್ರು. ಸ್ಟಮಕ್ ಹೊಂದಿರ್ತೈತೆ ಅಂತ ಹೇಳಿದ್ರು. ಮತ್ತು ಹಾರು ಪ್ರಾಣಿ ಯಾವುದು, ಲಾರ್ಜೆಸ್ಟ್ ಫಿಶ್ ಯಾವುದು, ಅದೆಲ್ಲ ಹೇಳ್ಕೊಟ್ರು. ಮತ್ತು ಅವ್ರ ಸರ್ ನಮ್ಗೆ ಪ್ರತಿಯೊಂದು ಆರ್ಗ್ಯಾನಿಸಮ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದರು. ಇದು ಹಿಂಗೈತಿ, ಇದು ಶೇಪು, ಸ್ಟ್ರಕ್ಚರ್, ಅದ್ರ ಫಂಕ್ಷನ್ ಏನಂತೇಳಿ
ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ನಮಗೆ ಭಾಳಷ್ಟು ವಿಷಯ ಇಲ್ಲಿ ಬಂದು ಗೊತ್ತಾಯಿತು. ಎಲ್ಲರಿಗೂ ಥ್ಯಾಂಕ್ ಯು ಅಂತ, ಸರ್ಗೆ ಇನ್ನೂ ಥ್ಯಾಂಕ್ ಯು ಅಂತ ಹೇಳಿ ಇಷ್ಟಪಡ್ತೀನಿ. My name is Arsan Midkeri. I am from Sushti Academy, Dharwad. I was very interested to come here. Our Sushti Academy sir, Manjunath sir, had given permission to us to come here. Our sir, Naveen Pettimani, has tell about the zoology lab and some animals which were and sea animals, plant, land animals and etc. Naveen sir had explained very beautiful, and I want to request everybody to come here and see all the animals. Thank you. ನನ್ನ ಹೆಸರು ಹೇಮಂತ್ ಕುಮಾರ್. ನನ್ನ ನನ್ನ ಜಿಲ್ಲೆ ಬಂದ್ಬಿಟ್ಟು ವಿಜಯನಗರ. ನಮ್ಮದು ಹಗರಿಬೊಮ್ಮಡಿ ತಾಲೂಕು ಬೆಟ್ಟನಹಳ್ಳಿ ಅನ್ನೋ ಸಣ್ಣ ಹಳ್ಳಿ. ನಾವಿಲ್ಲಿ ಸೃಷ್ಟಿ ಅಕಾಡೆಮಿ ಧಾರವಾಡದಿಂದ ಬಂದಿದ್ದೇವೆ. ಮಂಜುನಾಥ್ ಸರ್ ನಮಗೆ ಅಪ್ಪಣೆ ಕೊಟ್ಟಿರ್ತಾರೆ ಈ KSD ಜಿಯಾಲಜಿ ಮ್ಯೂಸಿಯಂಗೆ ವಿಸಿಟ್ ಕೊಡಲು. ಇಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳ ಪಂಜರಗಳನ್ನು ನೋಡುತ್ತಿದ್ದರೆ ತುಂಬ ಖುಷಿಯಾಗುತ್ತದೆ. ಇದರಿಂದ ನಾವು ತುಂಬ ತಿಳಿದುಕೊಳ್ಳಬಹುದು. ಹಾಗೂ ನಮ್ಮ ನವೀನ್ ಪ್ಯಾಟಿಮನಿ ಸರ್ ಅವರು ತುಂಬ ಸುಂದರವಾಗಿ ಹಾಗೂ ವಿವರಣೆಯಾಗಿ ಎಲ್ಲ ಜೀವಿಗಳ ಬಗ್ಗೆ ತುಂಬ ವಿವರವಾಗಿ ವಿವರಣೆ ಕೊಟ್ಟಿರ್ತಾರೆ. ಅದರಿಂದ ನಾನು ತುಂಬ ತಿಳಿದುಕೊಂಡಿದ್ದೇನೆ. ಇದನ್ನು ನೋಡಿದರೆ ತುಂಬ ಖುಷಿಯಾಗುತ್ತದೆ. ಇಲ್ಲಿಗೆ ಎಲ್ಲ ಜಿಲ್ಲೆಯವರು, ಎಲ್ಲ ರಾಜ್ಯದವರು ಬಂದು ನೋಡಿ ಖುಷಿ ಪಡೆಯಲು